ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸಿನ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತಾನೆ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ರಾಜ ಈ ದಿನವೂ ಸಹ ನಿನ್ನ ಜೀವನ ವಾಕ್ಯವನ್ನು ಮತ್ತೊಂದು ಬಾರಿ ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ. ಎಸಪ್ಪ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ. ದೇವರಾತ್ಮನೆ ಹೌದು ರಾಜ, ಈ ದಿನದಲ್ಲಿ ಸ್ವಾಮಿ ಅಪ್ಪ ನಿನ್ನ ನಾಮ ಮಹಿಮೆ ಹೊಂದಲಿಕ್ಕೆ ಕರ್ತಾನೆ. ದೇವರಾತ್ಮನೆ ಜೀವನ ವಾಕ್ಯಗಳ ಮುಖಾಂತರ ನಮ್ಮ ಸಂಗಡ ನೀನು ಮಾತಾಡೋ ರಾಜ. ದೇವರಾತ್ಮನೆ ನೋಡುವಂಥ ಒಂದೊಂದು ದೇವರ ಮಕ್ಕಳು ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ. ಅಪ್ಪ ದೇವರ ಮಕ್ಕಳು ಯಾವುದೇ ಪರಿಸ್ಥಿತಿ ಇರ್ಬೋದು, ಯಾವುದೇ ಸ್ಥಿತಿಯಲ್ಲಿರ್ಬೋದು, ದೇವರಾತ್ಮನೆ ಈ ದಿನ ಜೀವನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ಕರ್ತಾನೆ. ನಿನ್ನ ವಾಕ್ಯವು ಹಿಬ್ಬಾಯಿ ಕತ್ತಿಯಂತೆ ದೇವರಾತ್ಮನ ಒಬ್ಬೊಬ್ಬ ಹೃದಯದಲ್ಲಿ ಅದು ಚಲಿಸಲ್ಪಡಲಿಕ್ಕೆ ಕರ್ತಾನೆ. ದೇವರಾತ್ಮನ ಈ ದಿನ ರಾಜ ನಮ್ಮ ಸಂಗಡ ನಿನ್ನಿರುವುದಕ್ಕಾಗಿ ಸ್ತೋತ್ರ. ದೇವರಾತ್ಮನ ಬಲದ ತುಂಬಿಸು ರಾಜ. ಹೌದು ಸ್ವಾಮಿ ದೇವರೇ, ಮಾನಸಿಕವಾಗಿ ಏನು ಮಾತಾಡೋದ್ರೆ ನಿನ್ನ ದಿವ್ಯ ಆಲೋಚನೆಯಲ್ಲಿ ಹೊರಡಲ್ಪಡಲಿಕ್ಕೆ ಕರ್ತಾನೆ. ಹೌದು ರಾಜ, ನೀ ನನ್ನ ಸಂಗಡ ಇದು ನಡೆಸು ರಾಜ. ಅದಕ್ಕಾಗಿ ಎಲ್ಲ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕೆ ಕರ್ತಾನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಆ ದೇವರೇ, ಆಮೆನ್. ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಕರ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಹೇಗಿದ್ದೀರಾ? ಎಲ್ಲರೂ ಸಂತೋಷವಿದ್ರ ಅಂತ ನಾನು ಯೇಸುವಿನ ನಾಮದಲ್ಲಿ ನಂಬುತ್ತೇನೆ. ಹೌದು ಪ್ರಿಯ ದೇವರ ಮಕ್ಕಳು, ಈ ದಿನದಲ್ಲಿ ಈ ಒಂದು ಮತ್ತೊಂದು ಬಾರಿ ಜೀವನ ವಾಕ್ಯನು ನಿಮ್ಮ ಬಳಿ ಮಾತಾಡಲು, ಧ್ಯಾನಿಸಲು, ಪ್ರಾರ್ಥಿಸಲು ಅವಕಾಶ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 23ನೇ 1ನೇ ವಾಕ್ಯ. ಈ ಒಂದು ಅಧ್ಯಾಯ ನಿಮ್ಮೆಲ್ಲರಿಗೂ ಸುಪರಿಚಿತವಾಗಿ ತಿಳಿದಿರುವಂಥ ವಾಕ್ಯವಾಗಿದೆ. ಎಲ್ಲರೂ ಸಹಜವಾಗಿ ಪ್ರತಿಯೊಬ್ಬರ ಚಿಕ್ಕ ಮಕ್ಕಳದು ದೊಡ್ಡವ್ರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ವಾಕ್ಯ ಗೊತ್ತಿರುವಂಥ ವಾಕ್ಯ. ಯಾವ ವಾಕ್ಯ? ಕೀರ್ತನೆ 23:1. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು. ಆಮೇನ್, ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ಓದುವಾಗ ಒಂದು ಉತ್ಸಾಹ. ಯೆಹೋವನು ನನಗೆ ಕುರುಬನು. ಪ್ರಿಯ ದೇವರ ಮಕ್ಕಳೇ, ಯಾರ ಜೀವಿತದಲ್ಲಿ ಕುರುಬನು ನನ್ನ ಕರ್ತನಾದ ದೇವರಾಗಿರ್ತಾನೋ ಅವನು ಕೊರತೆ ಪಡೆನು. ಹಾಲೆಲೂಯಾ. ಈ ದಿನ ಪ್ರಿಯ ದೇವರ ಮಗುವೆ, ನೀನು ಯಾವ ಕೊರತೆಯಲ್ಲಿದೆಯಾ? ಇನ್ನೊಬ್ಬರ ಹತ್ರ ನೀನು ಹಂಚಕ್ಕಾಗದಿರುವಂಥ ಕೊರತೆಯಲ್ಲಿ ಇರ್ಬೋದು. ಪ್ರಿಯ ದೇವ್ರ ಮಗುವೆ, ಯೆಹೋವನು ನನಗೆ ಕುರುಬನು. ನನ್ನ ಕರ್ತನ ದೇವರು ನಿನಗೆ ಕುರುಬನಾಗಿರುವಾಗ ಪ್ರಿಯ ದೇವ್ರ ಮಗುವೆ, ನೀನು ಚಿಂತೆ ಮಾಡೋದು ಬೇಕಿಲ್ಲ. ನೋಡಿ ಮಾತಾಡಿ ಅಪಮಾನ ಪಡಿಸುವವರ ಮಧ್ಯದಲ್ಲಿ ಸನ್ಮಾನಿಸುವ ದೇವರು, ನನ್ನ ಕರ್ತನ ದೇವರು ನಿನ್ನ ಸಂಕಟ ಆ ಥರ ಮಾತುಕಾರ ಮಾಡುವತನಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ದಾವೀದನ ಜೀವಿತ ನೋಡುವುದಾದರೆ ಪ್ರಿಯ ದೇವರ ಮಗುವೆ, ಸಾಮುವೇಲನು ಎಣ್ಣೆ ಹಾಕಿ ಅಭಿಷೇಕಿಸುವಂಥ ದೇವರು ಹೇಳ್ತಾರೆ. ಸಾಮುವೇಲನಿಗೆ ಅವನು ಹುಡ್ಕೊಂಡು ದಾವೀದನ ಮನೆ ಬರುವಾಗ ದಾವೀದನನು ಅಣ್ಣನಿಂದ ದೂರ ಧಿಕ್ಕರಿಸಲ್ಪಟ್ಟವನು. ಯಾರು ಒಂಥರ ಏನಂತರ ಒಂದು ಬೆಲೆ ಕೊಡದಿರೋ, ತಂದೆ ಸಹ ಬೆಲೆ ಕೊಡದ ದೂರದಲ್ಲಿ ಕುರಿ ಕಾಯ್ತಾ ಇದ್ದ. ಅವನ ಅಣ್ಣಂದಿರೆಲ್ಲ ಬಂದು ಒಂದು ಯುದ್ಧ ಮಾಡುವಂಥ ರಾಜರ ಮನೆಯಲ್ಲಿ ವಾಸ ಮಾಡುವಂಥ ಯುದ್ಧ ವೀರರ ಜೊತೆ ಸಂಗಡ ಇರುವಂಥ ಸೈನಿಕರ ಥರ ಇರುವಂಥ ವ್ಯಕ್ತಿಗಳ ಅಧಿಕಾರಿಗಳಾಗಿರ್ತಾರೆ. ಆದರೆ ಪ್ರಿಯ ದೇವರ ಮಗುವೆ, ಕುರಿ ಕಾಯುವಂಥ ಕುರುಬನ ಮೇಲೆ ದೇವರು ಕರುಣಿಸರು. ಯಾಕಂದರೆ ಅವನು ದೇವರನ ಮೇಲೆ ಅವಲಂಬಿಸ್ಕೊಂಡಿರ್ತಾನೆ. ಎಂಥ ಪರಿಸ್ಥಿತಿ ಸಹ ನನ್ನ ದೇವರನ್ನ ಸಂಗಡದ ದೇವರು ಸ್ತುತಿಸ್ಕೊಂಡು ಅರಣ್ಯದಲ್ಲಿರ್ಬೇಕಾದ್ರೆ, ಕುರಿ ಕಾಯಿಸ್ಬೇಕಾದ್ರೆ, ಓಡಾಡಬೇಕಾದ್ರೆ, ನಿಂತಿರ್ಬೇಕಾದ್ರೆ, ಪ್ರತಿಯೊಂದು ಸಂದರ್ಭ ಸಹ ದೇವರನ್ನ ಅವಲಂಬಿಸಿ ದೇವರು ಸ್ತುತಿಸಿ ದೇವರಲ್ಲಿ ಧ್ಯಾನದಲ್ಲಿರ್ತಾನೆ. ಪ್ರಿಯ ದೇವರ ಮಗುವೆ, ಅದೇ ಪ್ರಕಾರ ಈ ದಿನ ನೀನು ಯಾವುದೇ ಪರಿಸ್ಥಿತಿ ನೀನು ಇರ್ಬೋದು. ಆದರೆ ನೀನು ಯಾವುದೇ ಪರಿಸ್ಥಿತಿ ಇದ್ದರೂ ಅದರ ಮಧ್ಯದಲ್ಲಿ ನೀನು ದೇವರನ್ನ ಅವಲಂಬಿಸಿ ನೀನು ಜೀವಿಸುತ್ತಿರುವುದೇ ಆದರೆ ಈ ದಿನ ನಿನ್ನ ಜೀವಿತವನ್ನು ಕೊರತೆ ಪಡೆದ ದೇವರು ನಡೆಸುವತನಾಗಿದ್ದಾನೆ. ಅಲ್ಲಿ ದಾವೀದನನ್ನು ಹುಡುಕೊಂಡು ಸಾಮುವೇಲನ ಬಂದ. ಇಸ್ರಾಯೇಲ್ ದೇಶದ ಅರಸನಾಗಿ ಮಾರ್ಪಡಿಸ್ತಾ ಒಂದು ಕಾಲದಲ್ಲಿ ಅಣ್ಣ ತಮ್ಮಂದರಿಗೆ ಸಹೋದರಿಗೆ ಧಿಕ್ಕರಿಸಿದ್ದ. ತಂದೆ ದೂರ ಇಟ್ಟು ಯಾರಕ್ಕೂ ಬೇಡ ಅಂತ ದೂರ ಇದ್ದ. ಆದರೆ ಪ್ರಿಯ ದೇವ್ರ ಮಗುವೆ, ಈ ದಿನ ನಿನ್ನ ಸಹೋದರ ನಿಮ್ಮ ದೂರ ಇಕ್ಕಿರ್ಬೋದು, ನಿನ್ನ ತಂದೆ ತಾಯಿ ನಿಮ್ಮನ್ನು ದೂರ ಇಟ್ಟಿರ್ಬೋದು. ಆದರೆ ನಿಮ್ಮನ್ನು ಮಾತಾಡ್ಸೋಕ್ಕೆ ಯಾರು ಇಲ್ಲದನ್ನು ಕೊರಗ್ತಿರ್ಬೋದು. ನನ್ನ ಕರ್ತನ ದೇವರು ನಿನ್ನನ್ನು ಹುಡುಕಿ ಬಂದ ದೇವರಾಗಿದ್ದಾನೆ. ಪ್ರಿಯ ದೇವ್ರ ಮಗು, ನಿನ್ನ ಜೀವಿತದಲ್ಲಿ ನನ್ನ ಕರ್ತನ ದೇವರನ್ನು ಕುರುಬನೆಂದು ಆತನನ್ನು ಅವಲಂಬಿಸಿ ನೀನು ಇದನ್ನ ಜೀವಿಸುತ್ತಿರುವುದು. ಆದರೆ ನಿನ್ನ ಪರಿಸ್ಥಿತಿ ಹೇಗೆ ಇರ್ಬೋದು, ಜನಗಳ ಮಧ್ಯದಲ್ಲಿ ನೀನು ತಲೆ ಎತ್ತದಾಗೆ ಮಾಡಬೇಕು ಅಂತ ಶತ್ರು ಅದನ್ನು ಏನೇ ಕುತಂತ್ರ ಮಾಡಿರ್ಬೋದು. ಪ್ರಿಯ ದೇವರ ಮಗುವೆ, ನೀನು ನನ್ನ ಕರ್ತನ ದೇವರ ಸನ್ನಿಧಿಯಲ್ಲಿ ಒಂದು ನಂಬಿಗಸ್ತರಾಗಿ ಇರುವುದೇ ಆದರೆ ನೀನು ನೆನೆಸಾದ ರೀತಿ ನನ್ನ ಕರ್ತನ ಮಾಡುವತನಾಗಿದ್ದಾನೆ. ನೋಡಿ ಮಾತಾಡಿ ಅಪಮಾನ ಪಡಿಸುವರ ಮಧ್ಯದಲ್ಲಿ ನಿನ್ನನ್ನು ಸನ್ಮಾನಿಸುವತನಾಗಿದ್ದಾನೆ. ಯಾಕಂದರೆ ನೀನು ನನ್ನ
ಕರ್ತನಾದ ದೇವರನ್ನ ಅವಲಂಬಿಸಿಕೊಂಡಿದ್ದೆ. ಯಾವ ರೀತಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು. ಆಮೇಲೆ ಹಾಲೆಲೂಯ. ಪ್ರಿಯ ದೇವರ ಮಗುವೆ, ಈ ರೀತಿ ನೀನು ನನ್ನ ದೇವರನ್ನ ಅವಲಂಬಿಸಿಕೊಟ್ಟಿರುವುದೇ ಆದರೆ ನೀನು ನೆನಸಾದ ರೀತಿಯಲ್ಲಿ ನಿನ್ನ ಬಂಧು ಮಿತ್ರ ನಿನ್ನ ಕಣ್ಣೀರನ್ನು ನೋಡ್ಕೊಂಡು ಅನೇಕ ಜನರು ಕಾಯ್ತಿರ್ಬೋದು. ನಿನ್ನ ಕಣ್ಣೀರು ಹಾಕಿಸ್ಬೇಕು ಅಂತ ಜನಗಳು ಕಾಯ್ತಿರ್ಬೋದು. ನನ್ನ ದೇವರು ನೀನು ಅವಲಂಬಿಸಿರುವುದೇ ಆದರೆ ಆ ಕಣ್ಣೀರಿಗೆ ಪ್ರತಿಫಲ ಉಂಟು. ಪ್ರಿಯ ದೇವ್ರ ಮಗುವೆ, ಇವತ್ತು ನಿನ್ನ ಗೋಳಾಡ್ತಿರ್ಬೋದು, ನಿನ್ನ ಗೋಳಾಟಕ್ಕೊಂದು ಪ್ರತಿಫಲ ಉಂಟು. ಪ್ರಿಯ ದೇವ್ರ ಮಗುವೆ, ನಿನ್ನೆಲ್ಲ ಅಪಮಾನ ಪಡಿಸಿರ್ಬೋದು. ಅಣ್ಣಳು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಹಾಡ್ಕೊಂಡ್ರು, ಅವಳಿಗೆ ಕುಡ್ಕೊಂಡು ದೇವ್ರ ಹತ್ರ ಇದು ಮಾಡ್ತಿದ್ದಾಳೆ ಅಂತ ಕುಡ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಹಾಡ್ಕೊಂಡ್ರು. ಆದರೆ ದೇವರು ಅವಳ ಹೃದಯದ ವೇದನೆಯನ್ನು ನೋಡಿದ್ರು. ಆದರೆ ಮನುಷ್ಯರು ಅದೇ ಥರ ಪ್ರಿಯ ದೇವ್ರ ಮಗುವೆ, ನೀನು ಮೇಲ್ಗಡೆ ಯಾವ ರೀತಿ ಇದೆಯಾ, ನೀನು ಹೆಂಗಿದೆಯಾ, ನೀನು ಚೆನ್ನಾಗಿಲ್ಲ ಅಥವಾ ನೀನು ಯಾವ ರೀತಿ ಬಟ್ಟೆ ಹಾಕಿದ್ಯಾ, ಹೆಂಗೆ ಜೀವನ ಮಾಡ್ತೀಯ ಅಂತ ಮೇಲೆ ಮಾತ್ರ ಜನ ನೋಡ್ತಾರೆ. ಆದರೆ ನಿನ್ನ ಒಳಗಡೆ ಹೃದಯದಲ್ಲಿರುವಂಥ ವೇದನೆ ಯಾರು ನೋಡೋದಿಲ್ಲ ಪ್ರಿಯ ದೇವ್ರ ಮಗುವೆ. ಆದರೆ ನನ್ನ ಕರ್ತನ ದೇವರು ನಿನ್ನ ಹೃದಯ ನೋಡುವಾತನಾಗಿದ್ದಾನೆ. ಈ ಮುಂಜಾನೆ ವೇಳೆ ಪ್ರಿಯ ದೇವ್ರ ಮಗುವೆ, ನೀನು ನನ್ನ ದೇವರನ್ನು ಅವಲಂಬಿಸಿ ಜೀವಿಸುವುದೇ ಆದರೆ ನಿನ್ನ ಕಣ್ಣೀರಿನ ನಿನ್ನ ಹೃದಯದ ಪರಿಸ್ಥಿತಿನ ಆತನು ಬದಲಾಯಿಸುವಾತನಾಗಿದ್ದಾನೆ. ಯಾವ ರೀತಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಎಲ್ಲರೂ ಅನ್ನಾಳ ಕಣ್ಣೀರಿಂದ ಅವಳು ದಾಹದಿಂದ ಪ್ರಾರ್ಥನೆ ಮಾಡುವಾಗ ಕುಡ್ಕೊಂಡಿದ್ದಾಳೆ, ತುಟಿ ಅಲ್ಲಾಡಿಸೋ ಕುಡ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂತ ಆಡ್ಕೊಂಡ್ರು. ಆದರೆ ದೇವರು ಅವಳ ಹೃದಯದ ವೇದನೆ ನೋಡಿ ದೊಡ್ಡ ಪ್ರವಾದಿಯಾದ ಸಾಮ್ವೇಲನನ್ನೇ ಅವನು ಗ್ರಹಿಸಿದರು. ಪ್ರಿಯ ದೇವ್ರ ಮಗುವೆ, ಈ ಒಂದು ದಿನದಲ್ಲಿ ನೀವು ವಾಕ್ಯ ನೋಡ್ತಾರೆ. ಪ್ರಿಯ ದೇವ್ರ ಮಗುವೆ, ನಿನ್ನ ಹೃದಯದ ಕಣ್ಣೀರನ್ನ ದೇವ್ರು ನೋಡುವಾತನಾಗಿದ್ದಾನೆ. ನಿನ್ನ ಹೃದಯದ ವೇದನೆ ದೇವ್ರು ನೋಡುವಾತನಾಗಿದ್ದಾನೆ. ಇದುವರೆಗೂ ಇದ್ದಂಥ ಪರಿಸ್ಥಿತಿ ಅಲ್ಲ, ಇನ್ನು ಮುಂದೆ ನಿನ್ನ ನೆನಸಾದ ರೀತಿಯನ್ನು ದೇವ್ರು ಮಾಡುವಾತನಾಗಿದ್ದಾನೆ. ಆದರೆ ನೀನು ನನ್ನ ದೇವರನ್ನು ನಂಬಿರುವುದೇ ಆದರೆ, ದೇವರನ್ನು ಎಲ್ಲ ವಿಷಯದಲ್ಲಿ ಅವಲಂಬಿಸಿಕೊಂಡಿರುವುದೇ ಆದರೆ, ನಿನ್ನ ದೇವರ ಮುಂದೆ ಇಟ್ಟು ನೀನು ಜೀವಿಸುವುದೇ ಆದರೆ ನನ್ನ ಕರ್ತನ ದಾರಿಗಳನ್ನು ಸಿದ್ಧ ಮಾಡುವಾತನಾಗಿದ್ದಾನೆ. ಇಸ್ರಾಯೇಲ್ ಜನರು ಯಾವ ರೀತಿ ಹಗಲಿನಲ್ಲಿ ಮೇಘಸ್ತಂಭ, ಬೀಳಿನಲ್ಲಿ ಅಗ್ನಿಸ್ತಂಭವಾಗಿ ಹಿಂದೆ ಮುಂದೆ ಕಾವಲನ್ನು ದೇವರು ನಡೆಸಿರೋ ಅದೇ ಪ್ರಕಾರ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳ ಮೇಲೂ ಸಹ ದೇವರು ನಡೆಸುವಾತನಾಗಿದ್ದಾನೆ. ನೀನು ದೇವರಲ್ಲಿ ಬಲವಾಗಿ ನಿಲ್ಲಬೇಕು ಪ್ರಿಯ ದೇವ್ರ ಮಗುವೆ. ದಾವೀದನು ನೋಡಿದ್ರು, ಅವಾಗಲೇ ಹೇಳಿದ ಪ್ರಕಾರ ಸಹೋದರರು ದೂರ ಇಟ್ಟಿದ್ರು, ತಂದೆಗೂ ಬೇಡವಾದವನಾಗಿದ್ದ. ಆದರೆ ಇಸ್ರಾಯೇಲ್ ದೇಶ ಅರಸನಾಗಿ ಮಾರ್ಪಡಿಸಿದ್ರು. ಇವತ್ತು ನಿನ್ನ ಸ್ವಂತದವ್ರಿಗೆ ನೀನು ಬೇಡವಾಗಿರ್ಬೋದು, ಆದರೆ ನನ್ನ ಕರ್ತನಿಗೆ ನೀನು ಬೇಕಾಗಿದೆಯಾ? ನಿನ್ನ ಮುಖಾಂತರ ನನ್ನ ಕರ್ತನ ದರ್ಶನ ಇದೆ, ನಿನ್ನ ಮುಖಾನ ಕರ್ತನ ಪದ್ಧತಿ ಇದೆ, ಇವೊಂದು ಅಂತಿದೆ. ನಿನ್ನ ಮುಖಾನ ದೇವರ ವಾಗ್ದಾನ ನೆರವೇರುವಂಥ ಕಾರ್ಯ ಬಂದಿದೆ ಪ್ರಿಯ ದೇವರ ಮಗುವೆ. ಇದನ್ನು ನೀನು ಸಿದ್ಧವಾಗು. ನೀನು ಪ್ರಾರ್ಥನೆ ಕಳೆದ ದಿನದಲ್ಲಿ ಹೇಳಿದೆ, ನೀನು ಪ್ರಾರ್ಥನೆ ಮಾಡುವಾಗ ದೇವರ ಬಲವುಳ್ಳ ಹಸ್ತ ಚಲಿಸುತ್ತದೆ. ನಿನ್ನ ಪ್ರಾರ್ಥನೆಗೆ ಬಲ ಇದೆ, ನಿನ್ನ ಪ್ರಾರ್ಥನೆಗೆ ಶಕ್ತಿ ಇದೆ, ನಿನ್ನ ಪ್ರಾರ್ಥನೆಗೆ ದೇವರ ಪ್ರಸಾದ ಹೊರಡುವಂಥ ಬಲವಿದೆ. ನೀನು ಮಾಡುವಂಥ ಪ್ರಾರ್ಥನೆ ಗಂಡನ ಮನಸ್ಸನ್ನು ಬದಲಾಯಿಸುತ್ತದೆ. ನೀನು ಮಾಡುವಂಥ ಪ್ರಾರ್ಥನೆ ಕುಟುಂಬದ, ನಿಮ್ಮ ಅತ್ತೆ ಮಾವ ಜೀವಿತದಲ್ಲಿ ಒಂದು ಮಾರ್ಪಾಟು ಉಂಟಾಗುತ್ತೆ. ನೀನು ಮಾಡುವಂಥ ಪ್ರಾರ್ಥನೆ ಹೆಂಡತಿ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ, ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಉಂಟಾಗುತ್ತೆ. ಯಾಕಂದರೆ ನೀನು ನಂಬಿರುವುದು ನನ್ನ ಕರ್ತನ ದೇವರು. ಯಾವ ರೀತಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಬಿಡನು, ನಿನ್ನ ಕೊರತೆ ಪಡೆದಂತೆ ಆತ ನಡೆಸುವತನಾಗಿದ್ದಾನೆ. ಯಾಕಂದರೆ ನಿನ್ನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಪ್ರಿಯ ದೇವ್ರ ಮಗುವೆ. ಅದರಿಂದ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನು ಯಾವುದೇ ಪರಿಸ್ಥಿತಿ ಬಂದರೂ ಸಹ ನನ್ನ ಕರ್ತನ ಸಂಗಡ ಇದ್ದಾನೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಈ ಎಂಬ ತೀರ್ಮಾನ ನಿನ್ನೆಲೆ ನಿಲ್ಲಬೇಕು. ಆವಾಗ ನೀನು ನೆನಸಾದ ರೀತಿಯಲ್ಲಿ ದೇವ್ರು ಮಾಡುವಂಥ ಕಾರ್ಯಗಳು ಕಣ್ಣಿಲ್ಲ ಕಿವಿ ಕೇಳಿಲ್ಲ, ಯಾವ ಮನುಷ್ಯರ ಹೃದಯದಲ್ಲಿ ಊಹಿಸಿಲ್ಲ ಅಂತ. ಹೌದು, ಅದೇ ಪ್ರಕಾರ 8:28 ಆದ್ದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಅನುಕೂಲಕರವಾಗಿ ಮಾರ್ಪಡಿಸುತ್ತಾನೆ ಅಂತ. ಯಾಕಂದರೆ ದೇವ್ರ ಮಗು, ನೀನು ದೇವ್ರನ್ನ ಪ್ರೀತಿಸುವುದೇ ಆದರೆ, ದೇವ್ರನ್ನ ಅವಲಂಬಿಸಿ ಜೀವಿಸುವುದೇ ಆದರೆ, ನಿನ್ನ ಹೃದಯದ ವೇದನೆ, ನಿನ್ನ ಹೃದಯದ ಪರಿಸ್ಥಿತಿ ಆತನ ಬದಲಾಯಿಸುವುದನ್ನಾಗಿದ್ದಾನೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು. ಆಮೇಲೆ ಈ ವಾಗ್ದಾನ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುವಂಥದ್ದಾಗಿದೆ. ಆಮೇಲೆ ಹಾಲೆಲೂಯ. ಯೋಸೇಫನ ಜೀವಿತದಲ್ಲಿ ಯಾವ ರೀತಿ ದೇವರು ಎಲ್ಲರೂ ದೂರ ಇಟ್ಟು ಸಹ ಮುಂದೊಂದು ದಿನ ಪ್ರಧಾನ ಮಂತ್ರಿಯಾಗಿ ದೇವರು ಮಾರ್ಪಡಿಸ್ರು. ಇವತ್ತು ಎಲ್ಲರೂ ನೀವು ದೂರ ಇಟ್ಟಿರ್ಬೋದು, ಮುಂದೆ ದೇವರು ಬಲವಾದ ಕಾರ್ಯನ ಜೀವಿತ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು. ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.